ಮುಖವಾಣಿ ಪಾಂಚಜನ್ಯದಲ್ಲಿ ಅಮೆಜಾನ್ ಕಂಪನಿಯನ್ನ ಈಸ್ಟ್ ಇಂಡಿಯಾ ಕಂಪನಿ ಅಂತ ಬರೆದಿದೆ. ಇನ್ನೊಂದು ಕಡೆ ಆರ್ಎಸ್ಎಸ್ ನವರೆಲ್ಲ ಹಿಟ್ಲರ್ ವಂಶದವರು ಅಂತ ಸಿದ್ದರಾಮಯ್ಯ ಮಾತಲ್ಲೇ ಬೆಂಕಿ ಹಚ್ಚಿದ್ದಾರೆ. ಬರೀ ಬೆಂಕಿ ಅಷ್ಟೇ ಅಲ್ಲ, ಬಿಜೆಪಿ ಅವರನ್ನ ತಾಲಿಬಾನಿಗಳಿಗೆ ಹೋಲಿಸಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹಿಟ್ಲರ್ನ ವಂಶದವರೇ ಆರ್ಎಸ್ಎಸ್ ಮತ್ತು ಬಿಜೆಪಿ. ಹಿಟ್ಲರ್ನ ವಂಶದವರೇ ಆರ್ಎಸ್ಎಸ್ ಮತ್ತು ಬಿಜೆಪಿ. ತಾಲಿಬಾನಿಗಳೇ ಬಿಜೆಪಿ, ಬಿ ಕೇರ್ಫುಲ್. ತಾಲಿಬಾನಿಗಳೇ ಬಿಜೆಪಿ, ಬಿ ಕೇರ್ಫುಲ್. ಸಿದ್ದರಾಮಯ್ಯ ನಿನ್ನೆ ಕೊಟ್ಟ ಇದೊಂದು ಹೇಳಿಕೆ ಈಗ ಬಿಜೆಪಿ ನಾಯಕರನ್ನ ಕೆರಳಿ ಕೆಂಡವಾಗಿಸಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಇಡೀ ಸಿದ್ದರಾಮಯ್ಯನವರನ್ನೇ ನೇತ್ ಹಾಕ್ತಿದ್ವಿ ಅನ್ನೋ ಮಟ್ಟಿಗೆ, ಗುಲಾಮಗಿರಿ ಪಕ್ಷದವರು ಅನ್ನೋ ಮಟ್ಟಿಗೆ, ಟಿಪ್ಪು ಸುಲ್ತಾನ್ ವಂಶಸ್ಥರು ಅನ್ನೋ ಮಟ್ಟಿಗೆ ಹೇಳಿಕೆಗಳು ಹೊರಗೆ ಬರ್ತಿದೆ. ಬಿಜೆಪಿ ತಾಲಿಬಾನ್ ಒಂದೇ ಆಗಿದ್ರೆ ಕ್ರೇನ್ ಮೂಲಕ ನೇತ್ ಹಾಕ್ತಿದ್ವಿ. ತಾಲಿಬಾನ್ ನಲ್ಲಿ ಸಿದ್ದರಾಮಯ್ಯ ಬದುಕಕ್ ಆಗ್ತಿತ್ತಾ? ಕ್ರೇನ್ ಅಲ್ಲಿ ನೇತಾಕಿದ್ರು, ಹೆಲಿಕಾಪ್ಟರ್ ಅಲ್ಲಿ ನೇತಾಡ್ಸಿದ್ರು. ದೇಶದಲ್ಲಿ ತಾಲಿಬಾನ್ ಇದ್ದಿದ್ರೆ ಇವರೆಲ್ಲ ಎಲ್ಲೆಲ್ಲಿ ನೇತಾಡಬೇಕಿತ್ತು? ಆಫ್ಘಾನಿಸ್ತಾನದ ಪರಿಸ್ಥಿತಿನೇ ಇದ್ದಿದ್ರೆ ಪಂಚೆ ಮಾತ್ರ ನೇತಾಡ್ತಿರ್ಲಿಲ್ಲ, ಅವರು ನೇತಾಡೋರು. ಆರ್ಎಸ್ಎಸ್ ಇರೋದಕ್ಕೆ ಇವರ ವಂಶ ಮಜಬೂತ್ ಆಗಿರೋದು. ನಾವಿರೋ ಕಾರಣಕ್ಕೆ, ಆರ್ಎಸ್ಎಸ್ ಇರೋ ಕಾರಣಕ್ಕೆ ದೇಶ ಇಷ್ಟಾರು ಉಳಿದಿದೆ. ಚೈನಾ ಆಕ್ರಮಣ ಮಾಡಿದಾಗ ಆರ್ಎಸ್ಎಸ್ ತೋರಿಸಿದಂತ ತ್ಯಾಗ, ಶೌರ್ಯ, ಪರಾಕ್ರಮದ ಕಾರಣಕ್ಕೆ. ಸಿಟಿ ರವಿಯವರು ಕಠೋರವಾಗಿ ಸಿಟ್ಟು ಹೊರ ಹಾಕಿದ್ರೆ ಸಿಎಂ ಬೊಮ್ಮಾಯಿ, ಬಸನಗೌಡ ಯತ್ನಾಳ್ ಸೇರಿದಂತೆ ಅನೇಕರು ಸಿದ್ದರಾಮಯ್ಯ ಮೇಲೆ ಮಾತಿನ ದಾಳಿ ಮಾಡಿದ್ರು. ಗುಲಾಮಗಿರಿ ಪಕ್ಷದವರು ಮಾತಾಡ್ತಾರೆ. ಅದು ಗುಲಾಮಗಿರಿ ಪಾರ್ಟಿ, ಅವ್ರಿಗೆ ಎಲ್ಲವೂ ಕೂಡ ದೇಶಭಕ್ತಿನೂ ಕೂಡ ಅದೇ ಥರ ಕಾಣ್ತದೆ. ನಮ್ಮದು ದೇಶಭಕ್ತಿ ಪಾರ್ಟಿ, ಅವರು ಗುಲಾಮಗಿರಿ ಪಾರ್ಟಿ. ಸಿದ್ದರಾಮಯ್ಯ ಟಿಪ್ಪು ಸುಲ್ತಾನ್ ವಂಶಸ್ಥರು, ಕಾಂಗ್ರೆಸ್ನವರು ಪಾಕ್ನ ಚೋಟಾ ಇಮ್ರಾನ್ ಖಾನ್ಗಳು. ಸಿದ್ದರಾಮಯ್ಯ ಅವರೇ ಟಿಪ್ಪು ಸುಲ್ತಾನ್ ವಂಶಸ್ಥರದಾರ. ಅವರಿಗೆ ಧರ್ಮ, ದೇಶ, ಸಂಸ್ಕೃತಿ ಸಿದ್ದರಾಮಯ್ಯವ್ರಿಗೆ ಗೊತ್ತಿಲ್ಲ. ತಾಲಿಬಾನ್ಗಳು ಏನಿದ್ರು ಅದು ಕಾಂಗ್ರೆಸ್ನಲ್ಲಿದ್ದಾರೆ. ಕಾಂಗ್ರೆಸ್ ಇವತ್ತು ಒಂದು ಪಾಕಿಸ್ತಾನ ಪಾರ್ಟಿಯಾಗಿ ಪರಿವರ್ತನೆ ಆಗಿದೆ. ಆ ರೀತಿ ಪಾಕಿಸ್ತಾನಿ ಇಮ್ರಾನ್ ಖಾನ್ ಮಾತಾಡ್ದಂಗೆ ಮಾತಾಡ್ತಾ ಇದ್ದಾರೆ. ಇವರೆಲ್ಲ ಚೋಟಾ ಇಮ್ರಾನ್ ಖಾನ್ಗಳು ನಮ್ಮ ದೇಶದಲ್ಲಿ. ಬಿಜೆಪಿಯವರನ್ನ ಆರ್ಎಸ್ಎಸ್ ಅನ್ನ ಹಿಟ್ಲರ್, ತಾಲಿಬಾನಿಗಳಿಗೆ ಸಿದ್ದರಾಮಯ್ಯ ಹೋಲಿಸಿದ್ರು. ಇನ್ನೊಂದು ಕಡೆ ಪತ್ರಿಕೆಯಲ್ಲಿ ಅಮೆಜಾನ್ ಇ ಕಾಮರ್ಸ್ ಕಂಪನಿಯನ್ನ ಆರ್ಎಸ್ಎಸ್ ಮುಖವಾಣಿ ಪಾಂಚಜನ್ಯ ಈಸ್ಟ್ ಇಂಡಿಯಾ ಕಂಪನಿಗೆ ಹೋಲಿಸಿ ಲೇಖನ ಬರೆದಿದೆ. ಲೇಖನದ ಮುಖ್ಯಾಂಶಗಳು ಹೀಗಿದೆ. ಅಮೆಜಾನ್ ಇ ಕಾಮರ್ಸ್ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ 2.0 ಆಗಿದೆ. ಸರ್ಕಾರದ ಅನುಕೂಲಕರ ನೀತಿಗಳಿಗಾಗಿ ಕಂಪನಿಯು ಕೋಟ್ಯಾಂತರ ರೂಪಾಯಿಗಳನ್ನು ಲಂಚವಾಗಿ ಪಾವತಿಸಿದೆ. 18ನೇ ಶತಮಾನದಲ್ಲಿ ಭಾರತವನ್ನ ವಶಪಡಿಸಿಕೊಳ್ಳಲು ಈಸ್ಟ್ ಇಂಡಿಯಾ ಕಂಪನಿ ಏನೇನ್ ಮಾಡಿದೆಯೋ ಅದು ಇಂದು ಅಮೆಜಾನ್ ಚಟುವಟಿಕೆಗಳಲ್ಲಿ ಗೋಚರಿಸ್ತಾ ಇದೆ. ಅಮೆಜಾನ್ ತನ್ನ ಏಕಸ್ವಾಮ್ಯವನ್ನ ಭಾರತೀಯ ಮಾರುಕಟ್ಟೆಯಲ್ಲಿ ಸ್ಥಾಪಿಸಲು ಬಯಸ್ತಾ ಇದೆ. ಹಾಗೆ ಮಾಡಲು ಇ ಕಾಮರ್ಸ್ ಕಂಪನಿಯು ಭಾರತೀಯ ನಾಗರಿಕರ ಆರ್ಥಿಕ, ರಾಜಕೀಯ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯಗಳನ್ನು ಕಬಳಿಸಲು ಮುಂದಾಗಿದೆ. ಇದು ಮೇಲ್ನೋಟಕ್ಕೆ ಬಹಿರಂಗವಾಗಿರೋ ಪತ್ರಿಕೆಯ ಸಾರಾಂಶ. ಅಕ್ಟೋಬರ್ 3ಕ್ಕೆ ಪಾಂಚಜನ್ಯ ಪತ್ರಿಕೆ ಬಿಡುಗಡೆಯಾದ್ಮೇಲೆ ಇನ್ಯಾವ್ಯಾವ ಅಕ್ಷರಗಳು ಮುದ್ರಣವಾಗಿರುತ್ತೋ ಗೊತ್ತಿಲ್ಲ. ಆದ್ರೆ ಪಾಂಚಜನ್ಯ ಲೇಖನದ ಬಗ್ಗೆ ಪ್ರತಿಕ್ರಿಯೆಗಳು ಬಂದಿದ್ದು ಹೀಗೆ. ಈ ರೀತಿ ದೊಡ್ಡ ದೇಶಗಳ ದೊಡ್ಡ ಕಂಪನಿಗಳ ಪ್ರಭಾವ ಭಾರತದ ಮಾರುಕಟ್ಟೆಯನ್ನ ಕ್ಯಾಪ್ಚರ್ ಮಾಡಬೇಕು ಅನ್ನುವಂಥದ್ದು ಅವರು ಮಾಡ್ತಾರೆ. ಆದರೆ ಭಾರತದ ಜನರಲ್ಲಿ ಒಂದು ದೊಡ್ಡ ಸ್ವಾವಲಂಬಿ ಭಾವನೆಯನ್ನ, ಸ್ವಾಭಿಮಾನಿ ಭಾವನೆಯನ್ನ ನಿರ್ಮಾಣ ಮಾಡಬೇಕು. ಆ ಮೂಲಕ ಆತ್ಮನಿರ್ಭರ ಭಾರತವನ್ನು ಕೂಡ ಇವತ್ತು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಈ ಸವಾಲನ್ನ ಬಿಜೆಪಿ ಯಶಸ್ವಿಯಾಗಿ ಎದುರಿಸುತ್ತೆ. ಇದೇನು ತುಂಬಾ ಹೊಸತೇನೂ ಅಲ್ಲ. ಅವರು ಅಮೆಜಾನ್ ಕಂಪನಿಯನ್ನ ಈಸ್ಟ್ ಇಂಡಿಯಾ ಕಂಪನಿ 2.0 ಅಂತ ಕರೆದಿರೋದು ಹೊಸತೇನೋ ಆರೋಪ ಮಾಡಿದ್ದಾರೆ ಅಂತಲ್ಲ. ಅವರು ನಿರಂತರವಾಗಿ ಇವುಗಳ ವಿರುದ್ಧ ಫೈಟ್ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತೇನು ಅಮೆಜಾನ್ ಕುರಿತಂತೆ ಹೇಳಿದ್ದಾರೋ ಅದು 100% ಸತ್ಯವೇ ಹೌದು. ಬರೀ ಅಮೆಜಾನ್ ಅಷ್ಟೇ ಅಲ್ಲ, ಅನೇಕ ಕಂಪನಿಗಳು ಹಾಗಿವೆ. ಒಂದ್ ಕಡೆ ಸಿದ್ದರಾಮಯ್ಯ ಹಚ್ಚಿರೋ ಹಿಟ್ಲರ್, ತಾಲಿಬಾನ್ ಕಿಡಿ ಬಿಜೆಪಿಗೆ ಅಸ್ತ್ರವಾಗಿದ್ರೆ, ಆರ್ಎಸ್ಎಸ್ ಮುಖವಾಣಿ ಅಮೆಜಾನ್ ವಿರುದ್ಧ ಮಾಡಿರುವ ಆರೋಪ ಹಿಡಿದು ಕಾಂಗ್ರೆಸ್ ಪ್ರತ್ಯಾಸ್ತ್ರ ಪ್ರಯೋಗಿಸ್ತಾ ಇದೆ. ಈ ಸಮರ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾಲವೇ ನಿರ್ಣಯಿಸಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.